ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸೋಣ. ಮಕರ ರಾಶಿದು. ಮಕರ ರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಈಗ ಆಹಾರ ಸಮಸ್ಯೆ, ಹಲ್ಲಿನ ಬಾಧೆಗಳು, ಸಾಲ, ಶತ್ರುಗಳಿಂದ ದೂರ ಆಗ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಬಲ, ಸಾಮರ್ಥ್ಯ, ವೃತ್ತಿಯಲ್ಲೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಇದೆ. ಶುಕ್ರ ನಿಮಗೆ ಒಳ್ಳೆ ಚತುರ್ಥದಲ್ಲಿ ದಿಗ್ಬಲ ಶುಕ್ರನಿಗೆ, ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ ಉಂಟಾಗೇ ಆಗುತ್ತೆ. ಸಹೋದ್ಯೋಗಿಗಳ ಸಹಕಾರ ಉಂಟಾಗುತ್ತೆ, ಚೆನ್ನಾಗಿದೆ. ರವಿ ನಿಮಗೆ ನೋಡಿ ಅಷ್ಟಮಾಧಿಪತಿ. ವಸ್ತುತಃ ಅವನು ಷಷ್ಟಕ್ಕೋದ್ರೆ ಸ್ವಲ್ಪ ಸಾಲದ ಹೊರೆನೂ ಮಾಡಿಬಿಡ್ತಾನೆ. ಅದರಲ್ಲಿ ಏನೋ ಒಂದು ಸುಳಿವಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆಯೂ ಇರ್ತದೆ. ಸ್ವಲ್ಪ ಹುಷಾರಾಗಿರಿ. ಆಹಾರ ಸಮಸ್ಯೆ ಇದೆ. ಜಂಕ್ ಫುಡ್ ಇತ್ಯಾದಿಗಳಿಂದಾಗಿ ತೊಂದರೆ ಉಂಟಾಗೋ ಸಾಧ್ಯತೆ, ಫುಡ್ ಪಾಯ್ಸನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಹುಷಾರು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಚಂದ್ರ ಶನಿ ಒಟ್ಟಾಗ್ತಾರೆ. ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ, ಸಹೋದರಲ್ಲಿ, ಸೇವಕರಲ್ಲಿ ಹುಷಾರಾಗಿರಿ. ಮತ್ತು ಬೆಂಕಿ ಅವಘಡಗಳ ಸಾಧ್ಯತೆ, ದೇಹಕ್ಕೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು, ಎಚ್ಚರಿಕೆಯಿಂದ ಓಡಾಡಿ. ಕೆಲಸ ನಿರ್ವಹಿಸುವಾಗ ಯಾವುದೋ ಈ ಆಟೋಮೊಬೈಲ್ಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಇರ್ತಿರಲ್ಲ, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದು, ಸ್ವಲ್ಪ ಹುಷಾರು. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಕವಚವನ್ನೇ ಕೇಳಿಸ್ಕೊಳ್ತಕ್ಕಂಥದ್ದು, ಇದು ತುಂಬ ಒಳ್ಳೆಯದು. ಇದನ್ನು ಮಾಡಿ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಬುದ್ಧಿಬಲ, ಹೆಚ್ಚಿನ ಅಧ್ಯಯನ, ಸಂಶೋಧನೆ ಇಂಥವುಗಳಲ್ಲಿ ತೊಡಗತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಯಾಕೆಂದರೆ ರವಿ ಬುಧ ಒಟ್ಟಾಗಿದ್ದರೆ ಪಂಚಮ ಸ್ಥಾನದಲ್ಲಿ ತುಂಬ ಧೀಶಕ್ತಿ ಬಲವಾಗಿರ್ತದೆ. ನೀವು ಆಲೋಚನೆ ಮಾಡಿದ್ದೇ ಸರಿ, ಆ ರೀತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಆಹಾರ ವ್ಯತ್ಯಾಸ, ಧನನಷ್ಟ, ಉದರ ಬಾಧೆ, ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಇವುಗಳ ವಿಚಾರದಲ್ಲಿ ಗಮನ ಇರಬೇಕು. ಆದರೆ ಅಧ್ಯಯನ, ಆಲೋಚನೆ ಇವುಗಳಲ್ಲಿ ಮಾತ್ರ ಬಲ ಇದೆ, ಅದರಲ್ಲಿ ಸಂಶಯ ಇಲ್ಲ. ಇನ್ನು ವಾರ ಅಂತ್ಯ ಭಾಗ ಗಮನಿಸೋಣ. ವಾರಾಂತ್ಯದಲ್ಲಿ ನೋಡಿ, ದ್ವಿತೀಯದಲ್ಲಿ ಶನಿ ಮತ್ತು ಚಂದ್ರರ ಸಂಚಾರ ಆಗುತ್ತೆ. ಹೀಗಾಗಿ ಸ್ತ್ರೀಯರಿಗೆ ಕುಟುಂಬದಲ್ಲಿ ಮನಸ್ತಾಪಗಳು, ಬೆನ್ನು, ಚರ್ಮ ಸಂಬಂಧಿ ತೊಂದರೆಗಳು ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಸಹೋದರಿಂದ ಸಹಕಾರ, ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಆತಂಕ ಇಲ್ಲ. ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ ಕಾಣ್ತೀರಾ, ಅದರಲ್ಲಿ ಸಂಶಯ ಇಲ್ಲ. ಧೈರ್ಯ, ಸ್ತ್ರೀಯರಿಗಂತೂ ತೃತೀಯದಲ್ಲಿ ಚಂದ್ರ ಶುಕ್ರ ಇದ್ದರೆ ಧೈರ್ಯ, ಸಾಹಸ ಇವೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟದೇವತಾರಾಧನೆ ಮಾಡಿ. ಅಂತಹ ಹೆಚ್ಚಿನ ತೊಡಕು ಕುಂಭರಾಶಿಯವರಿಗೇನೂ ಇಲ್ಲ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ರವಿ ಚತುರ್ಥಕ್ಕೆ ಹೋದರೆ ಸ್ನೇಹಿತರಿಂದ, ಬಂಧುಗಳಿಂದ ಸಹಕಾರ, ವೃತ್ತಿಯಲ್ಲಿ ಅನುಕೂಲ, ಅಧಿಕಾರದ ಬಲ ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ಬಹಳ ವಿಶೇಷವಾದ ಸಹಕಾರ, ಅವ್ರ ಜೊತೆಗೆ ಹೆಚ್ಚಿನ ಸಮಯ ಕಳೀತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಅವರಿಂದ ಸಹಕಾರ, ಸಹಾಯಗಳು, ಒಳ್ಳೆಯ ಸಲಹೆ ಸಿಗ್ತಕ್ಕಂಥ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನು ದ್ವಿತೀಯದಲ್ಲಿದ್ದರೆ ಚೆನ್ನಾಗಿ ಮಾತಾಡ್ತೀರಾ, ಮಾತಿನಿಂದ ಬಲ ಇದೆಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಚೆನ್ನಾಗಿದೆ. ವಾರದ ಆದಿ ಒಳ್ಳೆಯ ಚೆನ್ನಾಗಿದೆ. ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ಗುರುವಾರದಿಂದ ನಂತರ ನಿಮಗೆ ಅಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ಬಾಧೆ, ಮನೋವ್ಯಥೆ, ಅಲ್ಲಿ ಶನಿಚಂದ್ರ ಒಟ್ಟಾಗ್ತಾರೆ. ಈ ಕಾರಣದಿಂದಾಗಿ ಶುಕ್ರವಾರದವರೆಗೆ ಸ್ವಲ್ಪ ಬಾಧೆ ಇರ್ತದೆ. ಶನಿವಾರ ಸ್ವಲ್ಪ ಸರಿ ಹೋಗಿಬಿಡ್ತೀರ, ಕೊನೆಗೆ ಅನುಕೂಲ ಉಂಟಾಗುತ್ತೆ. ಅಲ್ಲಿ ನಿಮಗೆ ಆಹಾರ ಸೌಕರ್ಯ, ಕುಟುಂಬ ಸೌಕರ್ಯ, ಸ್ತ್ರೀಯರಿಗೆ ಹಣಕಾಸಿನ ಲಾಭ ಶನಿವಾರದಿಂದ ಮುಂದೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಗುರುವಾರ ಶುಕ್ರ 2 ದಿವಸ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೋಬೇಕಾಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಕೊನೆಗೆ ನಿಮಗೆ ಶನಿವಾರದ ವೇಳೆಗೆ ತುಂಬ ಚೆನ್ನಾಗಿದೆ. ಆದರೆ ಪ್ರಯಾಣದಲ್ಲಿ ಶನಿವಾರ ಮಾತ್ರ ಸ್ವಲ್ಪ ಹುಷಾರು. ಈ ವಿಚಾರದಲ್ಲಿ ನೀವು ಎಚ್ಚರ ತಗೋಬೇಕು. ಉಳಿದ ಹಾಗೆಲ್ಲ ತುಂಬ ಅನುಕೂಲದ ವಾತಾವರಣ ಇದೆ. ವೃತ್ತಿಯಲ್ಲೂ ಅನುಕೂಲ, ನಿಮಗೆ ಹೊಸ ಪ್ರಯತ್ನಗಳು, ಅವುಗಳಿಗೆ ಸಹಕಾರ, ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಅಕ್ಕಿ ಅಥವಾ ಹಾಲು, ಬಿಳಿ ವಸ್ತ್ರ ಯಾವುದೂ ಆಗಬಹುದು ಇದ್ರ ಜೊತೆಗೆ, ಅದನ್ನು ಮಾಡಿ. ನಿಮಗೆ ನಿರಾಳವಾಗುತ್ತೆ. ತೊಂದರೆಗಳು ಸಣ್ಣ ಪುಟ್ಟದ್ದು ನಿವಾರಣೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.